25ನೇ ತಾರೀಕು ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಅಹಿಂದ ಮಾಡ್ತಾ ಇದ್ದಾರೆ. ಈ ಅಹಿಂದ ಯಾವ ಲೇಬಲ್ ಇಟ್ಕೊಂಡು ಮಾಡ್ತೀವಿ ನಾವು? 23ನೇ ತಾರೀಕು ಹಾಸನದಲ್ಲಿ ಮಾಡ್ತೀವಿ. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಟ್ಟವರು ಯಾರು? ನಾನು ಬಿಟ್ಟು ಹೋದ್ಮೇಲೆ ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಫೈನಾನ್ಸ್. ಸಿದ್ದರಾಮಯ್ಯನವ್ರನ್ನ ಗುರುತಿಸಿದ್ದು ನಾನು ಅಂತ ಹೇಳಲ್ಲ, ಅವರೇ ಹೇಳಿಕೊಳ್ಳಿ. ರಾಜ್ಯ ರಾಜಕೀಯದ ಭೀಷ್ಮ ಹಾಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಇಡೀ ವಯಸ್ಸಲ್ಲೂ ಕೂಡ ಪಕ್ಷ ಸಂಘಟನೆಗೆ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ನಡೆಸಿ ರಾಜ್ಯ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಕೂಡ ಮಾತನಾಡಿರೋ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಹಿಂದ ರಾಜಕಾರಣದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಅಹಿಂದ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋ ಹೊತ್ತಲ್ಲೇ ಜೆಡಿಎಸ್ ವರಿಷ್ಠರು ಸಿದ್ದರಾಮಯ್ಯನವರ ರಾಜಕೀಯ ನಡೆಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಅಹಿಂದದ ವ್ಯಾಖ್ಯಾನ ಮಾಡೋದು ಕಷ್ಟ ಅಂತ ವ್ಯಂಗ್ಯದ ಮಾತುಗಳನ್ನಾಡಿರೋ ಗೌಡ್ರು ಈ ರಾಜ್ಯದಲ್ಲಿ ಹಿಂದುಳಿದವರಿಗೆ ಹಾಗೆ ಅಲ್ಪಸಂಖ್ಯಾತರಿಗೆ ನಿಜವಾದ ಮೀಸಲಾತಿ ತಂದ್ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ಕೂಡ ಮಾಡಿದ್ದಾರೆ. ನಗರಸಭೆ ಮಹಾನಗರ ಪಾಲಿಕೆಗಳಲ್ಲಿ ಮುಸ್ಲಿಂ ಮೀಸಲಾತಿಯನ್ನ ಇಡೀ ದೇಶದಲ್ಲೇ ಜಾರಿಗೆ ತಂದ ಕೀರ್ತಿ, ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿದ ಇತಿಹಾಸ ಹಾಗೂ ನಾಯಕ ಸಮುದಾಯಕ್ಕೆ ರಿಸರ್ವೇಶನ್ ಕೊಟ್ಟ ಶ್ರೇಯಸ್ಸು ಜೆಡಿಎಸ್ ಹಾಗೆ ಜನತಾದಳದ ಆಡಳಿತಕ್ಕೆ ಸಲ್ಲುತ್ತೆ. ಅಂದು ಜೆ.ಎಚ್. ಪಟೇಲರು ಮುಖ್ಯಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ರು. ಆದರೆ ಇಂದು ಅಹಿಂದ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇರೋದು ವಿಪರ್ಯಾಸ ಅಂತ ಟೀಕೆ ಮಾಡಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರ ಕ್ಷೇತ್ರದ ಆಯ್ಕೆ ಗೊಂದಲದ ಬಗ್ಗೆ ಕೂಡ ದೇವೇಗೌಡರು ಕಟುವಾದ ಶಬ್ದಗಳಲ್ಲಿ ಟೀಕೆ ಮಾಡಿದ್ದಾರೆ. ನೀವು ನಿಜವಾಗ್ಲೂ ಅಹಿಂದ ನಾಯಕನಾಗಿದ್ರೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ಸ್ಪರ್ಧಿಸಿ ಗೆಲ್ಲೋ ತಾಕತ್ತಿರಬೇಕಾಗಿತ್ತು. ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಿದ್ರಿ, ನಂತರ ಕೋಲಾರನ ಅಥವಾ ಮೈಸೂರು ಅನ್ನೋ ಗೊಂದಲದಲ್ಲಿ ಬಿದ್ರಿ. ಅಂತಿಮವಾಗಿ ಸ್ವಂತ ಮಗನ ಕ್ಷೇತ್ರವನ್ನೇ ಖಾಲಿ ಮಾಡಿಸಿ ಅಲ್ಲಿ ನಿಲ್ಲೋ ಪರಿಸ್ಥಿತಿ ಬಂತು. ಇದು ಅಹಿಂದ ನಾಯಕನ ಲಕ್ಷಣವಾ ಅಂತ ಪ್ರಶ್ನೆ ಮಾಡಿದ್ರು. ಹಾಗೆ ರಾಮನಗರದಂತಹ ಒಕ್ಕಲಿಗ ಬೆಲ್ಟ್ನಲ್ಲಿ ಕುರುಬ ಸಮುದಾಯದ ನಾಯಕರನ್ನ ಎಂಎಲ್ಸಿ ಮಾಡಿದ್ದನ್ನ ನೆನಪಿಸಿಕೊಂಡ ಗೌಡ್ರು ಸಿದ್ದರಾಮಯ್ಯನವರು ಕೇವಲ ರಾಜಕೀಯ ಲಾಭಕ್ಕಾಗಿ ಅಹಿಂದ ಕಾರ್ಡ್ ಬಳಸ್ತಾ ಇದ್ದಾರೆ ಅನ್ನೋ ವಾಗ್ದಾಳಿಯನ್ನ ನಡೆಸಿದ್ರು. ಹಾಗೆ ಅವರ ರಾಜಕೀಯ ಬೆಳವಣಿಗೆಗೆ ನಾವು ಕೊಟ್ಟ ಪ್ರೋತ್ಸಾಹವನ್ನ ಇದೇ ವೇಳೆ ಸ್ಮರಣೆ ಮಾಡಿಕೊಂಡ್ರು. ಸಿದ್ದರಾಮಯ್ಯನವರ ಕಿರಿಯ ಪುತ್ರನ ನಿಧನದ ನಂತರ ಅವರ ಎರಡನೇ ಪುತ್ರನನ್ನ ರಾಜಕೀಯಕ್ಕೆ ಕರೆತರುವಂತೆ ಸಲಹೆ ಕೊಟ್ಟಿದ್ದೇ ನಾನು ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಎಷ್ಟೇ ಟೀಕೆ ಮಾಡಿದ್ರು ತಾವು ಪಕ್ಷ ಕಟ್ಟೋ ಕಾಯಕವನ್ನ ಬಿಡೋದಿಲ್ಲ ಅಂತಾನು ಸ್ಪಷ್ಟಪಡಿಸಿದ್ರು. 25ನೇ ತಾರೀಕು ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಅಹಿಂದ ಮಾಡ್ತಾ ಇದ್ದಾರೆ. ಅವರ ಪಾರ್ಟಿ ಅಧ್ಯಕ್ಷರು ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಎರಡೂ ನೋಡಿದೆ. ನಾವು 23ನೇ ತಾರೀಕು ಹಾಸನದಲ್ಲಿ ಮಾಡ್ತೀವಿ. ಅಹಿಂದ ಅದು ವ್ಯಾಖ್ಯಾನ ನನಗೆ ಸ್ವಲ್ಪ ತಡವರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಟ್ಟವರು ಯಾರು? ಇಡೀ ಇಂಡಿಯಾದಲ್ಲಿ ಲೋಕಲ್ ಬಾಡೀಸ್ಗೆ, ಕಾರ್ಪೊರೇಷನ್ಗೆ, ನಗರ ಪಾಲಿಕೆಗೆ, ನಗರಸಭೆ ಯಾರು? ಇಡೀ ಇಂಡಿಯಾದಲ್ಲಿ ಯಾವುದೇ ಪಕ್ಷ ಕೊಡಲಿಲ್ಲ. ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟರೆ 6 ರೆಸಿಡೆನ್ಷಿಯಲ್ ಸ್ಕೂಲ್ ಕೊಟ್ಟೆ ನಾನು. ಏನದು? ನಾನು ಬಿಟ್ಟು ಹೋದ್ಮೇಲೆ ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಫೈನಾನ್ಸ್, ಎಕ್ಸೈಸ್, ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ, ಆಮೇಲೆ ಕೃಷ್ಣ. ವಾಟ್ ಹ್ಯಾಪನ್ಡ್ ಟು ದೋಸ್ ರೆಸಿಡೆನ್ಷಿಯಲ್ ಸ್ಕೂಲ್? ನಾಯಕ್ ಸಮಾಜದವರಿಗೆ ರಿಸರ್ವೇಶನ್ ತಗೊಂಡು ಬಂದಿದ್ದು ಯಾರು? ಸಿದ್ದರಾಮಯ್ಯನವ್ರನ್ನ ಗುರುತಿಸಿದ್ದು ನಾನು ಅಂತ ಹೇಳಲ್ಲ, ಅವರೇ ಹೇಳಿಕೊಳ್ಳಿ, ಅವರಿಗೆ ಬಿಡ್ತೀನಿ. ನನ್ನ ಬಗ್ಗೆ ಅವರೆಷ್ಟು ಬೇಕಾದ್ರೂ ಕಟ್ಟಿಡುವ ಮಾತಾಡಿ. ಅವ್ರ ಮೊದಲನೇ ಮಗ ತೀರೋದಾಗ ಅವ್ರ ಮನೆಗೆ ಹೋದೆ ನಾನು. ನಿನ್ನ ಎರಡನೇ ಮಗ ಡಾಕ್ಟರ್ ಆಗಿದ್ದಾನೆ, ರಾಜಕೀಯ ತಗೊಂಬಂತ. ಅವರೊಂದು ಪ್ರಶ್ನೆ ಕೇಳಿದ್ರು, ಈ ವಯಸ್ಸಿನಲ್ಲಿ ನೀವು ಎಷ್ಟು ದುಡಿತೀರಿ ಸರ್? ಏನು ಮಾಡಲಪ್ಪ, ನಿಮ್ಮಂತರೆಲ್ಲ ಹೊರಗೋದ್ಮೇಲೆ ಈ ಪಕ್ಷ ಉಳಿಸ್ಬೇಕಲ್ಲ, ಅದಕ್ಕೆ ದುಡಿತೀನಪ್ಪ ಅಂತ ಹೇಳಿದ್ರು.
ಈ ಅಹಿಂದಯ ಯಾರು ಯಾವ ಲೇಬಲ್ ಇಟ್ಕೊಂಡು ಮಾಡ್ತೀವಿ? ಹೌದು, ನೀವು ಅವ್ರ ಬಗ್ಗೆ ತುಂಬಾ ಅಭಿಮಾನ ಇದೆ. ಈಗ ಒಳ ಮೀಸಲಾತಿ ಇದೆಯಲ್ಲ, ಯಾವ್ಯಾವ ಸಮಾಜಕ್ಕೆ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ನ ಇಡ್ತೀರ ನೀವು. 16 ಬಡ್ಜೆಟ್ ಇಟ್ಟಿದ್ದೀರಿ ನೀವು, ಇಡ್ತೀರ ನೀವು. ಚರ್ಚೆ ಮಾಡೋಣ. ಒಬ್ಬ ಕುರುಬರನ್ನು MLC ಮಾಡಿದೆ ಹೊಳೆ ಹರಿಸಿಬರ್ದಲ್ಲಿ. ಮೈಸೂರಲ್ಲಿ ಚಿಕ್ಕಮಾದನ MLC ಮಾಡಿದೆ. ನೀವೊಂದು ಕ್ಷೇತ್ರ ಹುಡುಕೋದಕ್ಕೆ ಎಷ್ಟು ಚರ್ಚೆ ನಡೀತು. ನೀವು ಹಿಂದ ಲೀಡರೇ ಆಗಿದ್ರೆ ಎಲ್ಲಿ ಬೇಕಾದ್ರೂ ಗೆಲ್ಬಹುದು. ಮುಸ್ಲಿಮ್ಸು, ಹಿಂದೂಗಳು, ಅಲ್ಪಸಂಖ್ಯಾತರು, ಎನಿವೇರ್ ಇನ್ ದಿ ಸ್ಟೇಟ್ ಯು ಕ್ಯಾನ್ ವಿನ್. Why you have selected your son to vacate and to contest? This is Ahinda. This is Ahinda.